ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಲ್ಲ ನಾಳೆ ನಮ್ಮ ಅಕ್ಕಂದು ಎಂಗೇಜ್ಮೆಂಟ್ ಐತೆ, ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂತವ್ರೆ. ಇಲ್ಲಿ ನೋಡಿ, ಇವರು ಕುಮಾರಸ್ವಾಮಿ ಕಾಯ್ತಾರೆ. ತಡಿ, ಇಂಟ್ರೆಸ್ಟಿಂಗ್ ತೋರಿಸ್ತೀನಿ. ಎಲ್ಲರೂ ಕಾಯಿ ತುರಿತವ್ರೆ. ನಮ್ಮ ಕಮ್ಲು ತುರಿದೆಳಿತೈತೆ ಕಾಯ, ಕಾಣ್ತಾನೆ ಇಲ್ವಲ್ಲ. ಕಾಣ್ತು ನೋಡು. ಇವರು ಸುಮಕ್ಕ, ಅವರು ಗೌತಮಿ, ಎಲ್ಲ ಕಾಯಿ ತುರಿತವ್ರೆ. ನಮ್ಮಮ್ಮ ಫುಲ್ ಸಿಂಹಾಸನದ ಮೇಲೆ ತುರಿತವ್ರೆ. ಅವ್ವ ಬಿಳೆ, ಇವರು ಸೂಪರ್ವಿಷನ್ ಮಾಡ್ತವ್ರೆ. ಹಾಯ್ ಮಾಡಜ್ಜಿ. ರೆಸ್ಪೆಕ್ಟ್ ಇಲ್ಲ. ಇಲ್ಲ ಹಿಡಿತೀನಿ, ಒಂಚೂರು ನಿಂತ್ಕೋಗು. ಇಲ್ಲ ನೋಡಿ, ಕಾಣಿಸ್ಬೇಕು. ಬಾ ಇಲ್ಲಿ ಬಾ, ಕಾಂಟಿ ಬೆಳ್ಳು ಕಾಂಟಿ ಬಾ. ಇವ್ರದ್ದು ಎಂಗೇಜ್ಮೆಂಟ್ ನಾಳಿಕೆ. ಇವ್ರು ಇನ್ನು ಈ ಥರ ಒಂಥರದಲ್ಲಿ ಓಡಾಡ್ತವ್ರೆ, ಏನು ರೆಡಿಯಾಗಿಲ್ಲ ಗಾಯ್ಸ್. ನಮ್ಮ ಸಾನಕ್ಕ ಏನೋ ಮಾಡ್ತಾವ್ರೆ. ಇಲ್ಲಿ ಏನು ಮಾಡ್ತಾ ಇದ್ದೀರಾ? ಪಾತ್ರೆ ತೊಳಿತಾವ್ರೆ ಅವರು. ಫುಲ್ ಹೆಣ್ಮಕ್ಳದೇ ಕೆಲಸ ಇವತ್ತು. ಇವ್ರು ಗಂಡು ಮಕ್ಳು ಬರೀ ಕುಮಾರಸ್ವಾಮಿ ಬುಲ್ಡೆ ಮಾಡಾಕಂಗೆ ಕೂತವ್ರೆ. ಅಷ್ಟೊಂದು ಕಾಯಿ ತುರಿತಾ ಇದ್ದಿದ್ದು ನಾಳೆ ಊಟಕ್ಕೆ ಕಾಯಿ ಒಬ್ಬಟ್ಟು ಮಾಡಿಸ್ಬೇಕು ಅಂತ ಇತ್ತು. ಸೊ ಅದಕ್ಕೋಸ್ಕರ ಎಲ್ಲ ಕಾಯಿ ತುರಿತಾ ಇದ್ರು. ಕಾಯಿ ಒಡೆದ್ಬಿಟ್ಟು ನೀರೆಲ್ಲ ನಾವು ಕುಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ನೈಟು ನಮ್ಮ ಅಕ್ಕಂಗೆ ಮೆಹಂದಿ ಬಿಡ್ಸೋಣ ಅಂತ ಕುತ್ಕೊಂಡೆ ನಾನು. ಅಂದರೆ ಕುತ್ಕೊಂಡಾಗ ಒಂದು 6 ಗಂಟೆ ಆಗಿತ್ತು. ಒಂದು 8 ಗಂಟೆ ಅಷ್ಟರಲ್ಲೆಲ್ಲ ಮುಗೀತು. ಹಾಫ್ ಹ್ಯಾಂಡ್ ಅಷ್ಟೇ ಡಿಸೈನ್ ಬರೆದ್ಬಿಟ್ಟು ಮುಗಿಸ್ದೆ. ಇನ್ನು ಅಡುಗೆ ಮಾಡೋಕ್ಕೆ ಅಂತ ಅಣ್ಣಂದಿರು ಬಂದಿದ್ದರು. ಅವರೆಲ್ಲ ಅಡುಗೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ನಾನಿವಾಗ ಮೆಹಂದಿ ಬಿಡಿಸಿದ್ದೀನಿ ಗಾಯ್ಸ್, ತೋರಿಸ್ತೀನಿ ನೋಡಿ. ಡಿಸೈನ್ ಅಲ್ಲೇ ಪಕ್ಕದಲ್ಲಿ ಅಟ್ಯಾಚ್ ಮಾಡ್ತೀನಿ, ನೋಡ್ಕೊಬೇಡಿ. ಅಲ್ಲಿ ಬಂದು ಅಡುಗೆ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಅಲ್ಲೋಡಿ, ನಮ್ಮ ಸಣ್ಣ ಮಗು ಅಲ್ಲಿ ಆಟ ಆಡ್ತಾವ್ರೆ. ಎಲ್ಲ ಮೆಹಂದಿ ಬಿಡಿಸ್ಕೊಂಡು ನಾವು ಎಲ್ಲ ಮೆಹಂದಿ ಬಿಡಿಸಿದ್ದು ಮುಗೀತು. ಇವಾಗ ನೆಕ್ಸ್ಟ್ ಸೀರೆ ಪಿನ್ ಮಾಡೋದು ಅದು ಇದು ಅಂತ ಕೆಲಸ ಐತೆ ಗಾಯ್ಸ್. ಆಮೇಲೆ ಸಿಗ್ತೀವಿ. ಬಾಯ್. ಇದು ದನ ಅಂತ ಗಾಯ್ಸ್. ನಾವು ಸೀರೆ ಎಲ್ಲ ಪಿನ್ ಮಾಡಿ ಈ ಕಡೆ ಬರೋ ಅಷ್ಟರಲ್ಲಿ ಊಟ ಮುಗಿಸ್ಕೊಂಡು, ಆಲೇ ನಮ್ಮ ತಮ್ಮ ತಂಗಿದಿರೆಲ್ಲ ಬೆಳಗ್ಗೆ ಚಿತ್ರಾನ್ನದ ಗೊಜ್ಜು ಮಾಡಬೇಕು ಅಂತ ತಿಂಡಿಗೆ ಈರುಳ್ಳಿ ಹೆಚ್ಕೊಂಡು ಕೂತಿದ್ರು. ಒಬ್ಬರು ನಿಂಬೆಹಣ್ಣ ಸಾಫ್ಟ್ ಮಾಡ್ತಾಯಿದ್ರು. ಇನ್ನು ಆ ಕಡೆ ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಒಬ್ಬಟ್ಟು ತಟ್ತಾವ್ರೆ. ಇಲ್ಲಿ ನಮ್ಮ ಕಮಲಜ್ಜಿ ಕೂತ್ಕೊಂಡು ಎಲ್ಲರನ್ನೂ ಬೈಕೊಂಡು ಬೇಗ ಬೇಗ ಕೆಲಸ ಮಾಡಿರಿ ಅಂತ ಕೆಲಸ ಮಾಡಿಸ್ತೈತೆ. ಒಸಿ ಕೆಲಸ ಮಾಡಿಲ್ಲ ನಾವಂತೂ, ಆ ಲೆವೆಲಿಗೆ ಕೆಲಸ ಮಾಡಿದ್ದೀವಿ. ಆದರೂ ಮನೇಲಿ ಈ ಥರ ಫಂಕ್ಷನ್ ಇದ್ದಾಗ ಒಂಥರ ಚೆಂದ ನಮಗೆ ಕೆಲಸ ಮಾಡೋಕ್ಕೆ. ಯಾರೂ ನಾವ್ಯಾಕೆ ಮಾಡಬೇಕು ಅಂತೆಲ್ಲ ಅಂದ್ಕೊಳೋ ಥರನೇ ಇಲ್ಲ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ. ಆಮೇಲೆ ನಾವು ಅದೆಲ್ಲ ನೋಡ್ಕೊಂಡು ಒಳಗಡೆ ಬಂದರೆ ಇವರು ಊಟ ಮಾಡಿಸ್ತಾಯಿದ್ರು ನಮ್ಮ ಸಹನ ಅಕ್ಕ ಅನುಷಕ್ಕಂಗೆ. ಯಾಕಂದರೆ ಕೈ ಮೆಹಂದಿ ಆಗಿಬಿಟ್ಟಿತ್ತಲ್ಲ, ಅದಕ್ಕೆ ಒಂದು ರೇಂಜಿಗೆಲ್ಲ ಒಂದು ಕೆಲಸ ಅಂತೂ ಬಂತು ಅಂತ ಅಂದ್ಕೊಂಡು ರಾತ್ರಿ ಹೋಗಿ ಮಲ್ಕೊಂಡ್ವಿ. ಸೊ ಬೆಳಗ್ಗೆ ಬೇಗ ಬೇಕಿತ್ತು ಅಂತ. ಫೈನಲಿ ನಾನು ಈ ಥರ ರೆಡಿ ಆದೆ. ಬೆಳಗ್ಗೆಯಿಂದ ಎದ್ದು ಎಲ್ಲ ಕೆಲಸ ಮುಗಿಸಿ ತಿಂಡಿ ತಿಂದು ಗಂಡಿನ ಮನೆಯವ್ರು ಬರೋ ಅಷ್ಟೊತ್ತಿಗೆ ನಮ್ಮ ಅಕ್ಕನ ರೆಡಿ ಮಾಡಿ ಕಳಿಸಿದಾಯಿತು ನಾನು. ಅಂದರೆ ಇನ್ನೂ ಗಂಡಿನ ಮನೆಯವ್ರು ಬಂದಿಲ್ಲ, ಅವ್ರನ್ನ ರೆಡಿ ಮಾಡಿಬಿಟ್ಟು ಅಲ್ಲಿಗೆ ಕಳಿಸಿದೆ. ನಾನು ಇವಾಗ ಈ ಥರ ಕೊಟ್ಟು ಸೆಟ್ ಹಾಕ್ಕೊಂಡು ರೆಡಿ ಆದೆ. ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ಮನೆ ಪರಿಸ್ಥಿತಿ ಹಿಂಗಿತ್ತು. ಇವಾಗ ಹಳೆ ಮನೆ ಹತ್ರ ಹೋಗೋದು ಅಷ್ಟೇ, ಸಿಂಪಲ್. ನಾನು ರೆಡಿಯಾಗಿ ಬರೋ ಅಷ್ಟರಲ್ಲಿ ಹುಡುಗನ ಮನೆಯವರೆಲ್ಲ ಬಂದಿದ್ದರು. ಇನ್ನೂ ಹುಡುಗ ಬಂದಿರಲಿಲ್ಲ. ಸೊ ಹಾಗಾಗಿ ಎಲ್ಲದನ್ನೂ ಒಂದು ಸಲ ವೀಡಿಯೋ ಮಾಡ್ಕೊಂಬಿಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೆ. ನನ್ನ ಬ್ಲಾಗಿಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಇಲ್ಲಿ. ಸೊ ಹಾಗಾಗಿ ಅವ್ರನ್ನೂ ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ದೆ. ನೋಡಿ, ನಮ್ಮ ಅಕ್ಕನ ರೆಡಿ ಮಾಡಿರೋದು ನಾನೇ. ನಮ್ಮ ಅಕ್ಕ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಇವತ್ತು ನನ್ನ ಮೇಕಪ್ ಸ್ಕಿಲ್ಸ್ ಮೇಲೆ ನನಗೆ ಫುಲ್ ಪ್ರೌಡ್ ಫೀಲಿಂಗ್ ಬಂದುಬಿಡ್ತು. ನಮ್ಮ ಅಕ್ಕ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಇವತ್ತು. ಸೊ ಹಾಗಾಗಿ ಎಲ್ಲ ಒಂದು ಕ್ಲಿಪ್ಸ್ ತಕ್ಕೊಂಡೆ. ಆಮೇಲೆ ತಗೊಳಕ್ಕಾಗಲ್ಲ ಅಂತ ನನಗೂ ತುಂಬ ಚೆನ್ನಾಗಿ ಗೊತ್ತಿತ್ತು, ಯಾಕಂದರೆ ಫುಲ್ ಬ್ಯುಸಿ ಆಗಿಬಿಡ್ತೀನಿ ಅಂತ. ಅದಾದಮೇಲೆ ಎಲ್ಲ ಮಾತುಕತೆ ಎಲ್ಲ ಮುಗಿಸ್ಕೊಂಡು ನಮ್ಮ ದೊಡ್ಡಪ್ಪನ ಫೋಟೋಗೆ ಅವರಿಬ್ಬರು ಕೈ ಮುಗಿಯುವಾಗ ನಮ್ಮ ಅಕ್ಕ ಫುಲ್ ಎಮೋಷ್ನಲ್ ಆಗ್ತಿದ್ರು. ಯಾಕಂದರೆ ನಮ್ಮ ದೊಡ್ಡಪ್ಪ ಇಲ್ಲ ನಮ್ಮ ಜೊತೇಲಿ ಇವಾಗ.
ಅವ್ರು ತೀರ್ಕೊಂಡು ಆಗಲೇ ಒಂದು 2 ವರ್ಷ ಆಗೋಕ್ಕೆ ಬಂತು. ಸೊ ಅದೊಂದು ಮನಸ್ಸಲ್ಲಿ ಇದ್ದೇ ಇರುತ್ತಲ್ವ, ಏನೇ ಆದರೂ ಈ ಥರ ಸಮಯ ಸಂದರ್ಭ ಅಂತ ಬಂದಾಗ ಎಮೋಷ್ನಲ್ ಆಗೋದು ಸಹಜ. ಅದೆಲ್ಲ ಬಿಟ್ಟು ಅವ್ರ ಆಶೀರ್ವಾದ ತೊಗೊಂಡು ಎಂಗೇಜ್ಮೆಂಟ್ ಏನು ಪ್ರೋಗ್ರಾಮ್ ಇತ್ತು ಅದನ್ನು ತುಂಬ ಚೆನ್ನಾಗಿ ಮಾಡಿದ್ವಿ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಸಿಂಪಲ್ ಅಂತ ಹೋಗಿ ಅದು ಈ ಲೆವೆಲ್ಲಿಗೆ ಕೊನೆಗೂ ಗ್ರ್ಯಾಂಡ್ ಥರನೇ ಆಯಿತು. ಸೊ ಎಲ್ಲದೂ ಸುಸೂತ್ರವಾಗಾಯಿತು ಅನ್ನೋದು ಒಂದು ಮನಸ್ಸಿಗೆ ಸಮಾಧಾನ ಇತ್ತು. ಅನುಷಕ್ಕನ ಮದುವೆ ಎಂಗೇಜ್ಮೆಂಟು ಅಂತ ಇದ್ದಿದ್ದ ದಿನಗಳು ಇನ್ನೂ ನೆನಪಿದೆ. ಆಲ್ರೆಡಿ ಎಂಗೇಜ್ಮೆಂಟ್ ಆಗೇ ಹೋಯಿತು, ಮದುವೆ ಡೇಟ್ ಫಿಕ್ಸ್ ಆಗೇ ಹೋಯಿತು. ಯಾವ ಲೆವೆಲ್ಲಿಗೆ ಫಾಸ್ಟಾಗಿ ಟೈಮ್ ಹೋಗುತ್ತೆ ಅಂತ ಇವಾಗ ಅರ್ಥ ಆಗ್ತಿದೆ. ಸೊ ಅದೊಂಥರ ಎಮೋಷ್ನಲ್ಲು, ಅದು ಇದು ಎಲ್ಲ ಫುಲ್ ಮಿಕ್ಸ್ಡ್ ಫೀಲಿಂಗ್ಸ್ ಒಳಗಡೆ. ನೋಡಿ ಇವರೆಲ್ಲ ಹೇಳ್ಕೊಡ್ತವ್ರೆ ಹೆಂಗಿರ್ಬೇಕು ಅಂತ. ನೆಕ್ಸ್ಟು ಇವರು ಕಾವ್ಯಾಂಟಿ, ಇವರು ಅವರು ಸಾನಕ, ಅವ್ರು ಹೇಳೋದನ್ನೆಲ್ಲ ಕೇಳಿಸ್ಕೊತವ್ರೆ. ಇದು ನಮ್ಮ ಕಮಲಜ್ಜಿ ಎಲ್ಲರಿಗೂ ಬೈಕಂಗೆ ಕೂತೈತೆ. ಅವರು ಹೊಸ ಜೋಡಿ ಅಲ್ಲಿ ಕಾಣ್ತಾವ್ರಲ್ಲ, ಅವರು ಎಲ್ಲೆಲ್ಲ ಊಟ ಮಾಡ್ತಾರೆ. ಹಾಯ್ ಮಾಡಿ, ಹಾಯ್. ಕಣ್ರಿ ಮಾಡಿದ್ರು, ಫೈನಲಿ ಹಾಯ್ ಮಾಡಿದ್ರು. ಫೈನಲಿ ಬೆಳಗ್ಗೆಯಿಂದ ಯಾವ ಲೆವೆಲಿಗೆ ಹಸ್ವಾಗ್ತಿತ್ತು ಅಂದರೆ ಅದೊಂಥರ ಹೇಳೋಕ್ಕಾಗ್ತಿರ್ಲಿಲ್ಲ. ನಾವು ಫಂಕ್ಷನಲ್ಲಿ ಅದು ಇದು ಅಂದ್ಕೊಂಡು ಓಡಾಡಿ ಅದು ಹಸಿವೆ ಗೊತ್ತಾಗ್ತಾ ಇರಲಿಲ್ಲ. ಎಲ್ಲ ಮುಗಿಸಿ ಕುತ್ಕೊಂಡ ಮೇಲೆ ಹೊಟ್ಟೆ ಒಂಥರ ಸಂಕಟ ಇತ್ಲಾಗ ಹಸ್ವಾಗಿರುತ್ತೆ, ಫುಲ್ ತಿನ್ನೋಕ್ಕೂ ಆಗೋಲ್ಲ ಹೊಟ್ಟೆ ತುಂಬ, ಆ ಥರ ಅನಿಸ್ತಾ ಇತ್ತು. ಬೆಳಗ್ಗೆ 2 ಇಡ್ಲಿ ತಿಂದಿದ್ದು, 2 ಇಡ್ಲಿ ಯಾವ ಮೂಲೆಗೆ ಸಾಕಾಗುತ್ತೆ ನನಗೆ ಅಂದ್ಕೊಂಡು ಫೈನಲಿ ಊಟ ಮಾಡಿದ್ದಾಯಿತು. ಅದಾದಮೇಲೆ ಅವರಿಬ್ಬರನ್ನು ಏಳಿಸ್ಬೇಕು ಅಂದ್ಬಿಟ್ಟು ಆರತಿ ಮಾಡೋಕ್ಕೆ ಅಂತ ನಮ್ಮನ್ನೇ ಕರೆದ್ರು. ಸೊ ಹಾಗಾಗಿ ನಾನು ಮತ್ತು ನನ್ನ ತಂಗಿದಿರು ಸೇರಿಕೊಂಡು ಆರತಿ ಮಾಡಿದ್ವಿ. ಆರತಿ ಮಾಡುವಾಗ ಹಾಡು ಹೇಳಬೇಕು ಅಂತೆಲ್ಲ ರೇಗಿಸ್ತಾಯಿದ್ರು ನಮ್ಮನ್ನು. ನಮಗೆ ಯಾವ್ದು ಹಾಡು ಬರುತ್ತೆ ಗುರು ಅಂದ್ಕೊಂಡು ನಾವು ಸುಮ್ಮನೆ ಆರತಿ ಮಾಡಿ ಬಂದ್ವಿ. ತಂಗಿ ಎಂಗೇಜ್ಮೆಂಟ್ ದಿನವೂ ಒನ್ ಆ್ಯಂಡ್ ಓನ್ಲಿ ಬ್ರದರ್ ಅವರು ನೈಟ್ ಪ್ಯಾಂಟು ಟೀ ಶರ್ಟಲ್ಲೇ ಎಂಗೇಜ್ಮೆಂಟ್ ಮುಗಿಸೋರೆ. ಅದಕ್ಕೋಸ್ಕರ ಜೋರಾಗಿ ಚಪ್ಪಾಳೆ ಬರಲಿ ಅಂತ ಹೇಳ್ತಾ ನಮ್ಮ ಅಕ್ಕ ಇನ್ನೇನು ಗಂಡಿನ ಕಡೆಯವ್ರನ್ನ ಕಳಿಸ್ಬಿಟ್ಟು ಬಂದು ಲಾಸ್ಟಲ್ಲಿ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಆಂಟಿ ಎಲ್ಲರೂ ಬಂದರು. ಅವ್ರು ಸ್ವಲ್ಪ ಡ್ಯೂಟಿ ಇತ್ತು ಅಂತ ಮುಗಿಸ್ಕೊಂಡು ಬರೋದು ಲೇಟ್ ಆಯಿತು. ಅಲ್ಲಿವರೆಗೂ ಹುಡುಗ ಇದ್ದರು, ಅವ್ರನ್ನೆಲ್ಲ ಮಾತಾಡಿಸಿ ಅವ್ರನ್ನ ಕಳಿಸ್ಬಿಟ್ಟು ಆಮೇಲೆ ಬಂದು ಊಟ ಮಾಡ್ತಾಯಿದ್ರು. ಸೊ ಹಾಗಾಗಿ ಈ ಕಡೆ ಫ್ಯಾಮಿಲಿ ಡಿಸ್ಕಷನ್ಸ್ ಎಲ್ಲ ನಡೀತಾ ಇದೆ, ಆ ಕಡೆ ಊಟ ನಡೀತಾ ಇದೆ. ನಾವು ಊಟ ಆದಮೇಲೆ ಕೂತ್ಕೊಂಡು ಕಾಮೆಂಟ್ರಿ ಹೊಡಿತಾ ಇದ್ವಿ. ಏನು ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದ್ದಾರೆ ನಮ್ಮ ಅಮ್ಮರು. ಇವ್ರು ಕೆಲಸ ಪೋಸ್ಟ್ ಕೊಡೋಣ, ಇವರು ಕೆಲಸ ಮಾಡಿರೋದು. ಇವರು ಎಲ್ಲ ಕ್ಲೀನ್ ಮಾಡ್ತಾವ್ರೆ, ಸಾಂಬಾರೆಲ್ಲ ತಗೊಂಡೋಗಿದ್ದಾರೆ, ಎಲ್ಲ ಕ್ಲೀನಿಂಗ್ ನಡೀತಾ ಇದೆ. ನಮ್ಮ ಕಮಲು ಹೂವು ಕಟ್ತಾ ಇದೆ. ಇನ್ನೂ ಕಾಸ್ಟ್ಯೂಮ್ ಚೇಂಜ್ ಮಾಡ್ದಲ್ಲೇ ನಮ್ಮ ಅಕ್ಕ ಓಡಾಡ್ತಾ ಇದೆ. ಇವ್ರು ನೋಡಿ ಈಗ ಕೆಲಸ ಮಾಡಕ್ಕೆ ರೆಡಿ ಆಗೋರೆ. ಇವ್ರು ಬಂದಾಗೆಲ್ಲ ನಮ್ಮ ಸುಮಕ್ಕ ಇವರು. ಇವ್ರು ಇನ್ನೂ ಕಾಸ್ಟ್ಯೂಮ್ ಚೇಂಜ್ ಮಾಡಿಲ್ಲ, ಆಮೇಲೆ ಚೇಂಜ್ ಮಾಡ್ತಾರೆ. ಓಕೆ ಗಾಯ್ಸ್, ತನು ತೋರಿಸಿಲ್ಲ, ತನು ಬಂದ. ಹಾಯ್ ಮಾಡು ಮಾಮ, ಹಾಯ್. ಬಾಯ್ ಮಾಡೋ ಟೈಮಲ್ಲಿ ಹಾಯ್ ಮಾಡ್ತಾವ್ರಿ. ಇದಾಗಿತ್ತು ನಮ್ಮ ಅಕ್ಕನ ಎಂಗೇಜ್ಮೆಂಟ್ ವ್ಲಾಗ್. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.